Good morning, children. Suprabhatam. Are you curious to know about the cruelty of that monk? What happens, whether the merchant is going to follow his words, and how that beautiful girl will be saved from this cruel monk? ಅದನ್ನು ಕೇಳಬೇಕು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ಅನಿಸುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದನ್ನು ಏನಾಯಿತು ಅಂತ ನೋಡೋಣ. ಸೊ ಲೆಟ್ ಅಸ್ ರೀಕಾಲ್ ದೋಸ್ summaries. What was the city called where the monk lived? Makandika. Makandika nama nagari kutra asti. Where was the monk lived? In the city called Makandika. Where was that city located? ಎಲ್ಲಿತ್ತು ಆ ಮಾಕಂದಿಕಾ ನಗರಿ? ಜಾಹ್ನವಿ ತಟೆ. ಜಾಹ್ನವಿ ಗಂಗಾ ನದಿಯ ತೀರದಲ್ಲಿ ಮಾಕಂದಿಕಾ ಎಂಬ ನಗರ ಇತ್ತು. ಓಕೆ, ಸೊ ಮಾಕಂದಿಕಾ ನಾಮ ನಗರಿ ಜಾಹ್ನವಿ ತಟೆ ಅಸ್ತಿ. ತತ್ ಮಾಕಂದಿಕಾ ನಾಮ ನಗರ್ಯೌ ಏಕಃ ವ್ಯಾಪಾರಿ ಮೌನವ್ರತಃ ವ್ಯಾಪಾರಿ ಅಪಿ ತತ್ರ ಆಸೀತ್. ಅಲ್ಲಿ ಒಬ್ಬ ಮೌನವ್ರತವನ್ನು ಆಚರಿಸುತ್ತಿದ್ದಂತಹ ಒಬ್ಬ ಸನ್ಯಾಸಿ ಕೂಡ ಇದ್ದ. ವಾಟ್ ಹ್ಯಾಪನ್? ಹೌ ಹಿ ವಾಸ್ ಮೇಂಟೈನಿಂಗ್ ಹಿಸ್ ಲೈವ್ಲಿಹುಡ್? ಹೇಗೆ ತನ್ನ ಜೀವನ ಭರಣವನ್ನು ಮಾಡ್ತಾ ಇದ್ದ? ಭಿಕ್ಷಾದಿ. he was going for the alms for different houses and he was getting alms and just he was leading his life. ಅವನ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದ. ಒನ್ ಡೇ ಏನಾಯಿತು? ಅವನು ಒಬ್ಬ ವ್ಯಾಪಾರಿಯ ಮನೆಗೆ ಹೋದ. ಭಿಕ್ಷೆಗಾಗಿ ಒಬ್ಬ ವ್ಯಾಪಾರಿಯ ಮನೆಗೆ ಹೋದ. ವ್ಯಾಪಾರಿಯ ಮನೆಗೆ ಹೋಗಿ ಭಿಕ್ಷೆಯನ್ನು ಕೇಳಿದಾಗ ಅಲ್ಲಿ ಸುಂದರವಾದ ಒಬ್ಬ ಯುವತಿ ಬಂದು, ಅ ಬ್ಯೂಟಿಫುಲ್ ಗರ್ಲ್ ಕೇಮ್ ವಿತ್ ಆರ್ಮ್ಸ್ ಆ್ಯಂಡ್ ಶಿ ಆಫರ್ಡ್ ದ ಸೇಮ್ to the monk. What happened? What was the status of that monk? That monk, the cruel monk, was very lustful. He was lustful towards her beauty and he was attracted and he planned the ill thoughts came into his mind. Ill thoughts came into his mind and he thought how to that girl, have that girl as my own. So just he planned and finally he decided, let me speak some bad thing so that the merchant believe me. So that the merchant believes me, have belief in my words. So he said, ಕಷ್ಟಮಿತಿ, ಡಿಫಿಕಲ್ಟ್ ಟೈಮ್ ವಾಟ್ ಹ್ಯಾಸ್ ಕಮ್, ವೆರಿ ಬ್ಯಾಡ್ ಟೈಮ್ ಫಾರ್ ಯು ಅಂತ ಹೇಳ್ದ. ಕಷ್ಟಮಿತಿ, ಕಷ್ಟ ಎಂಥ ಕಾಲ ಬಂತಪ್ಪ ಅಂತ ಹೇಳ್ದ. ಅದನ್ನು ಕೇಳಿ ವ್ಯಾಪಾರಿಗೆ ತುಂಬ ಆಶ್ಚರ್ಯ ಆಯಿತು. ಟಿಲ್ ದ ಡೇ ಹಿ ವಾಸ್ ಮೇಂಟೈನಿಂಗ್ ಸೈಲೆನ್ಸ್, ಮೌನವ್ರತವನ್ನು ಆಚರಿಸ್ತಿದ್ದಂತಹ ಈ ಸನ್ಯಾಸಿ ಇವತ್ತ್ಯಾಕೆ ಮಾತಾಡ್ತಾ ಇದ್ದಾನೆ, ಅಕಸ್ಮಾತ್ ಮಾತಾಡ್ತಾ ಇದ್ದಾನೆ ಅಂತ ಹಿ ಆಸ್ಕ್ಡ್. ಯಾಕೆ ಇವತ್ತು ಅಕಸ್ಮಾತ್ ಯಾಕೆ ಮಾತಾಡ್ತಿದ್ದೀರಾ? ಮೌನವನ್ನು ಇವತ್ತು ನೀವು ತಾಳಿಲ್ವಾ? ಯಾಕೆ ಮಾತಾಡೋದಕ್ಕೆ ಕಾರಣ ಏನು ಎಂಬುದಾಗಿ ಕೇಳ್ದ. ಫಾರ್ ದಟ್ ದ ಸನ್ಯಾಸಿ ಸೆಡ್, ದ ಮಾಂಕ್ ಸೆಡ್, ಏನು ಹೇಳ್ದ ಅವನು? ನೀನು ನನ್ನ ಭಕ್ತನಾಗಿದ್ದೀಯಾ, ಅದರಿಂದ ನಾನು ಮೌನವನ್ನು ಬ್ರೇಕ್ ಮಾಡಿ ಹೇಳಿದೆ. ವೈ ವಾಟ್? ಬಿಫೋರ್ ದಟ್ ಹೇಳ್ತಾನೆ, ಏನಾಗತ್ತೆ? ಅಯಂ ಕನ್ಯಾ ದುರ್ಲಕ್ಷಣ. ಈ ಕನ್ಯೆ, ನಿನ್ನ ಮಗಳು ದುರ್ಲಕ್ಷಣ, ಕೆಟ್ಟ ಕೆಟ್ಟ ಲಕ್ಷಣವನ್ನು ಹೊಂದಿದ್ದವಳು. ಶಿ ಹ್ಯಾಸ್ ಬಾರ್ನ್ ವಿತ್ ಇಲ್ ಫೇಟ್ಸ್. ವೆನ್ ಶಿ ಗೆಟ್ಸ್ ಮ್ಯಾರಿಡ್, ಅವಳ ಮದುವೆಯ ಸಂದರ್ಭದಲ್ಲಿ, ಅವಳ ವಿವಾಹದ ಸಂದರ್ಭದಲ್ಲಿ ನಿನ್ನ ಇಡೀ ಕುಟುಂಬ ನಾಶವಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ದ. ಅದರಿಂದ ದೆನ್ ದ ಮರ್ಚೆಂಟ್ ವಾಸ್ ಇನ್ ಕನ್ಫ್ಯೂಷನ್. ಹೇಗೆ ಮಗಳು ಹೀಗೆ ಹುಟ್ಟಿದಾಳೆ ಅಂತಂದರೆ ಮತ್ತೆ ಹೇಗೆ ಮಾಡಬೇಕು? ತನ್ನ ನಾಶ ಆಗುತ್ತೆ, ಇಡೀ ಫ್ಯಾಮಿಲಿ ಈಸ್ ಗೋಯಿಂಗ್ ಇನ್ ಟು ವೇನ್ ಅಂತಂದರೆ ಹಿ ವಾಂಟೆಡ್ ಅ ಸಲ್ಯೂಷನ್ ಫಾರ್ ದಟ್. ಅದಕ್ಕೆ ಜಸ್ಟ್ ಅವನು ಸನ್ಯಾಸಿಯನ್ನೇ ಕೇಳ್ದ ವಾಟ್ ಟು ಡೂ ಅಂತ. ಅದಕ್ಕೆ ತ್ವಂ ಭಕ್ತಃ ಮಮ ಭಕ್ತೋಸಿ, ನೀನು ನನ್ನ ಭಕ್ತನಾಗಿರೋದ್ರಿಂದ ಐ ವಾಂಟ್ ಟು ಸೇವ್ ಯು ಫ್ರಮ್ ದಿಸ್ ಡಿಸಾಸ್ಟರ್. ಈ ಕಷ್ಟದಿಂದ ನಿನ್ನ ಪಾರು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದರಿಂದ ಒಂದು ಸಲ್ಯೂಷನನ್ನು ಕೊಡ್ತೀನಿ, ಕೇಳು ಎಂಬುದಾಗಿ ಹೇಳ್ದ. ಇಷ್ಟನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. ಈಗ ಲೆಟ್ ಅಸ್ ಕಂಟಿನ್ಯೂ. ತದೇಶ
ಕನ್ಯಕ ನಕ್ತಂ ಮಂಜೂಷಾಯಾಂ ನಿವೇಶಿತ ಉಪರಿ ನ್ಯಸ್ತದೀಪಾಯಾಂ ಗಂಗಾಯಾಂ ಕ್ಷಿಪ್ಯತಾಂ ತ್ವಯಾ. So what kind of plan he is giving? Tadesham kanyakam. What you have to do? There is a solution. There is a, don't worry, for every problem there is a solution. I'll give you a solution. What is that? Tadesha kanyakam. Ee kanyena ಏನು ಮಾಡು? Naktam. Specially he is mentioning the word particularly naktam. Naktam means ರಾತ್ರಿಹಿ. ರಾತ್ರಿಯಲ್ಲಿ ನೀನು ರಾತ್ರಿಯಲ್ಲಿ ಏನು ಮಾಡಬೇಕು? ಮಂಜೂಷಾಯಾಂ ಉಪರಿ ನ್ಯಸ್ತದೀಪಾಯಾಂ ಗಂಗಾಯಾಂ ಕ್ಷಿಪ್ಯತಾಂ ತ್ವಯಾ. ವಾಟ್ ಯು ಹ್ಯಾವ್ ಟು ಡೂ? ಟೇಕ್ ಯುವರ್ ಡಾಟರ್ ಆ್ಯಂಡ್ ಪುಟ್ ಹರ್ ಇನ್ ದ ಬಾಕ್ಸ್. ಮಂಜೂಷ ಅಂದ್ರೇನು? ಪೇಟಿಕಾ. ಮಂಜೂಷಾಯಾಂ, ಮಂಜೂಷ ಮೀನ್ಸ್ ಬಾಕ್ಸ್, ಪೇಟಿಕಾ. ಓಕೆ. ಮಂಜೂಷಾಯಾಮ್ ನ್ಯಸ್ತದೀಪಾಯಾಂ ಉಪರಿ ನ್ಯಸ್ತದೀಪಾಂ ಅಂತಂದರೆ ನಿನ್ನ ಮಗಳನ್ನು ಏನು ಮಾಡೋ? ರಾತ್ರಿ ಹೊತ್ತಲ್ಲಿ ಆ ಮಗಳನ್ನು ಒಂದು ಪೆಟ್ಟಿಗೆಯೆಲ್ಲ ಹಾಕು. ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಪ್ಲೇಸ್ ಅ ಲ್ಯಾಂಪ್ ಓವರ್ ಇಟ್ ಅಂತ ಹೇಳ್ದ. ಆ ಪೆಟ್ಟಿಗೆ ಮೇಲೆ ಒಂದು ದೀಪವನ್ನು ಹಚ್ಚಿಟ್ಟು ಅದನ್ನು ಏನಾಯಿತು? ಕ್ಷಿಪ್ಯತಾಂ ಗಂಗಾಯಾಮ್ ತ್ವಯಾ, ಅದನ್ನು ಗಂಗಾ ನದಿಯಲ್ಲಿ ತೇಲ್ಬಿಡು ಅಂತ ಹೇಳ್ದ. ಸಿ ಹೌ ಕನ್ನಿಂಗ್ ಹಿ ಈಸ್. ಏನು ಹೇಳ್ದ? ತದೇಶಾಂ ಕನ್ಯಕಾಂ ನಕ್ತಂ ಮಂಜೂಷಾಯಾಂ ನಿವೇಶಿತ. ಯು ಹ್ಯಾವ್ ಟು ಪುಟ್ ಹರ್ ಇನ್ ಅ ಬಾಕ್ಸ್. ಒಂದು ಪೆಟ್ಟಿಗೆಯಲ್ಲಿ ಹಾಕು ಅವಳನ್ನು. ಒಂದು ಪೆಟ್ಟಿಗೆಯಲ್ಲಿ ಹಾಕು ಅಂದರೆ ಹಾಕಿಬಿಟ್ಟು ಏನು ಮಾಡು? ಉಪರಿ ನ್ಯಸ್ತದೀಪಾಯಾಮ್ ಆನ್ ದ ಬಾಕ್ಸ್. ಆ ಬಾಕ್ಸ್ ಮೇಲೆ ನ್ಯಸ್ತದೀಪಾಯಾಮ್ ಒಂದು ದೀಪವನ್ನು ಹಚ್ಚಿಡು. ದೀಪವನ್ನು ಹಚ್ಚಿಟ್ಟು ಪೆಟ್ಟಿಗೆಯನ್ನು ಗಂಗಾಯಾಂ ಕ್ಷಿಪ್ಯತಾಂ ಗಂಗಾ ನದಿಯಲ್ಲಿ ಹಾಕು, ಅಂದರೆ ತೇಲಿಬಿಡು ಎಂಬುದಾಗಿ ಹೇಳ್ದ. ಅಂದರೆ ನಿನ್ನ ಮಗಳು ಇದ್ದರೆ ನಿನಗೆ ತೊಂದರೆ ಆಗುತ್ತೆ, ಅದರಿಂದ ಅವಳಿಗೆ ಬಿಟ್ಬಿಡು, ಗಂಗಾ ನದಿಲಿ ಎಲ್ಲರೂ ಹೋಗಲಿ ಅತ್ಲಾಗೆ ಅಂತಂದ್ಬಿಟ್ಟು ಹೇಳ್ದ. ತದೇಶಾಂ ಕನ್ಯಕಾಂ ನಕ್ತಂ ಮಂಜೂಷಾಯಾಂ ನಿವೇಶಿತ ಉಪರಿ ನ್ಯಸ್ತದೀಪಾಯಾಂ ಗಂಗಾಯಾಂ ಕ್ಷಿಪ್ಯತಾಂ. ಕ್ಷಿಪ್ಯತಾಂ ಯು ಹ್ಯಾವ್ ಟು ಪ್ಲೇಸ್, ಯು ಹ್ಯಾವ್ ಟು ಲೆಟ್ ದ ಬಾಕ್ಸ್ ಫ್ಲೋ ಇಂಟು, ಏನದು ಸಿಂಕ್ ಆಗಲ್ಲ, ಅದು ಬಿಡು, ಅದ್ರ ಮೇಲೆ ಹೋಗಲಿ ಎಂಬುದಾಗಿ, ಗಂಗಾ ನದಿ ಮೇಲೆ ತೇಲಿ ಬಿಡು ಎಂಬುದಾಗಿ ಹೇಳ್ದ. ಲೆಟ್ ಅಸ್ ಸಿ ದ ಪ್ರೋಸ್ ಆರ್ಡರ್. ಏತಾಂ ವೀಕ್ಷಮೇತ್ ಏಷಾ ಕನ್ಯಕಾ ನಕ್ತಾಂ ಉಪರಿ ನ್ಯಸ್ತದೀಪಾಯಾಂ ಮಂಜೂಷಾಯಾಂ ನಿವೇಶಿತ ತತ್ವಯಾ ಗಂಗಾಯಾಂ ಕ್ಷಿಪ್ಯತಾಂ. ನೀನು ಗಂಗೆಯಲ್ಲಿ ತೇಲಿಬಿಡು, ಆ ಮಗಳನ್ನು ಪೆಟ್ಟಿಗೆಯಲ್ಲಿ ಹಾಕಿ ಗಂಗಾ ನದಿಯಲ್ಲಿ ತೇಲಿಬಿಡು ಎಂಬುದಾಗಿ ಹೇಳ್ದ. ತಥೇತಿ ಪ್ರತಿಪದ್ಯೆ ತದ್ಗತ್ವಾ ಸೋ ಅಥ ವಣಿಗ್ಭಯಾತ್ ನಕ್ತಂ ಚಕ್ರೆ ತಥಾ ಸರ್ವಂ ನಿರ್ವಿಮರ್ಶಾ ಹಿ ಭೀರವಃ. Here the title is given to this merchant only. The title Nirvimarsha hi Bhiravaha. Bhiravaha means timid. ಭಯಸ್ವಭಾವ, ಪುಕ್ಕಲಾಮ್. ಏನಾಗುತ್ತೋ, ಅಯ್ಯೋ ನನ್ನ ನಾಶ ಆಗಿಬಿಡುತ್ತಲ್ಲ ಅಂತ ಏನು ಮಾಡ್ದ? ಮಗಳನ್ನು ಅವನು ಹೇಳಿರೋ ಥರ ಮಾಡೋದಕ್ಕೆ ಹಿ ಡಿಡ್ ನಾಟ್ ಥಿಂಕ್. ಏನಾಗುತ್ತೆ ಅಂತ ಯೋಚನೆ ಕೂಡ ಮಾಡಿಲ್ಲ. ಆ್ಯಸ್ ಹಿ ಸೆಡ್, ಜಸ್ಟ್ ಹಿ ಡಿಡ್ ಆನ್ ದ ಸೇಮ್ ಡೇ. ಏನಿದೆ ಅದು? ತಥೇತಿ, ತಥಾ ಪ್ಲಸ್ ಇತಿ ತಥೇತಿ. ಟೆಲ್ ಮೀ. ಆ ಪ್ಲಸ್ ಇ, ಎ ಗುಣಸಂಧಿ. ಓಕೆ. ತಥೈವ ನಕ್ತಂ ಪ್ರತಿಪದ್ಯೇತದ್ ಗತ್ವಾ ಸೋಥ ವಣಿಗ್ಭಯಾತ್. ಭಯಾತ್, ಹೆದರಿಕೆ ಆಗ್ಬಿಡ್ತು ಅವನಿಗೆ. ಯೋ ಹಿಂಗಾಗ್ಬಿಡುತ್ತಾ, ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ನಾಟ್ ಟು ಲೇಟ್ ಅಂತಂದ್ಬಿಟ್ಟು ಏನು ಮಾಡ್ದ? ಅವತ್ತು ತಡ ಮಾಡೋದು ಬೇಡ, ಅವ್ನು ಹೇಳಿದ್ದೀನಿ ಇವತ್ತೇ ಮಾಡಬೇಡ ಅಂತ ಸೇಮ್ ಡೇ ಹಿ ಡಿಡ್, ಸೇಮ್ ನೈಟ್. ತಥೇತಿ ಪ್ರತಿಪದ್ಯೇತತ್ ಗತ್ವಾ ಸೋ ಅಥ ವಣಿಕ್ ಭಯಾತ್. ವಣಿಕ್ ಅಂದರೆ ವ್ಯಾಪಾರಿ. ವ್ಯಾಪಾರಿ ಹೇಳಿದ್ದ ಮಾತಿಗೆ ಭಯಾತ್, ಹೆದರಿದ ಅವನು. ನಕ್ತಂ ಚಕ್ರೆ ತಥಾ ಸರ್ವಂ. ನಕ್ತಂ ರಾತ್ರಿ, ದ ಸೇಮ್ ನೈಟ್. ಸರ್ವಂ ಚಕ್ರೆ. ಚಕ್ರೆ ಮೀನ್ಸ್ ಡಿಡ್. ದಿಸ್ ಇಸ್ ಆಲ್ಸೋ ಲಿಟ್ ಲಕಾರ ಪ್ರಥಮ ಪುರುಷಃ ಏಕವಚನಂ. ಓಕೆ. ಸೊ ಇಲ್ಲಿ ಅವನು ಸನ್ಯಾಸಿ ಏನು ಹೇಳಿದ್ದ ಅದನ್ನೇ ಅವನು ಮಾಡ್ದ. ಹೆನ್ಸ್ ನಿರ್ವಿಮರ್ಶಾಹಿ ಭೀರವಃ.
ದೇ ಕೆನಾಟ್ ಜಡ್ಜ್ ದೆಮ್ಸೆಲ್ಸ್. ಏನಾಗುತ್ತೋ ಮುಂದೆ ಏನು ಥಿಂಕಿಂಗ್ ಕೆಪಾಸಿಟಿ ಅನ್ನೋದಿಲ್ಲ. ಅವ್ರು ಯಾರು ಏನು ಹೇಳ್ತಾರೆ ಅದನ್ನು ಎಸ್ ಅಂದ್ಬಿಡೋದು. ಸೊ ನಿರ್ವಿಮರ್ಶ ಹಿ ಭೀರವಃ, ಡೆಫಿನೆಟ್ಲಿ ದೇ ಆರ್ ಥಾಟ್ಲೆಸ್, ಅಥವಾ ದೇ ಆರ್ ಜಸ್ಟ್ ಜಡ್ಜ್ ಮಾಡಲಿಕ್ಕಾಗಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನು, ಅವರಿಗೆ ಯೋಚನೆ ಮಾಡುವಂಥ ಕೆಪಾಸಿಟಿ ಕೂಡ ಅವರಲ್ಲಿ ಇರೋದಿಲ್ಲ ಎಂಬುದಾಗಿ ಇಲ್ಲಿ ಹೇಳಿದರು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಸ್, ದಿಸ್ ಶ್ಲೋಕ ವಿಲ್ ಬಿ ಆಸ್, ಇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಹ್ಯಾವ್ ದ ಕೀವರ್ಡ್ ವಣಿಕ್ ಭಯಾತ್ ನಿರ್ವಿಮರ್ಶ ಹಿ ಭೀರವಃ. ನಿರ್ವಿಮರ್ಶ ಹಿ ಭೀರಃ ವಿಲ್ ಬಿ ದ ಬೆಸ್ಟ್ keyword. Let us see the prose order. ಅಥ ಸೋ ವಣಿಕ್ ಭಯಾತ್ ತಥಾ ಇತಿ ಪ್ರತಿಪದ್ಯ ಗತ್ವಾ ಏತತ್ ಸರ್ವಂ ನಕ್ತಂ ತಥಾ ಚಕ್ರೆ. ಅವತ್ತಿನ ದಿನ ರಾತ್ರಿನೇ ಸನ್ಯಾಸಿ ಏನು ಹೇಳ್ದ, ಪ್ರತಿಯೊಂದೂ ಕೂಡ ಅವನು ಮಾಡ್ದ. ನಿರ್ವಿಮರ್ಶ ಹಿ ಭೀರ. ಇದು ಭಯ ಸ್ವಭಾವದವರು ವಿಮರ್ಶೆ ಮಾಡೋದಿಲ್ಲ, ಮುಂದೆ ಏನಾಗುತ್ತೆ ಅದರ ರಿಸಲ್ಟ್ ಏನು ಅಂತ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್, ಪ್ರವ್ರಾಜಕೋಪಿ ತತ್ಕಾಲಂ ಉವಾಚಾನು ಅನುಚಾರ ನಿಜಾನ್ ಗಂಗಾಂ ಗಚ್ಚತ ತತ್ರಂತ್ಯಾನ್ ವಹಂತೀಂ ಯಾಂ ಚ ಪಶ್ಯಥ. ಹಿ ಸೆಡ್ ಆ್ಯಂಡ್ ಜಸ್ಟ್ ಹಿ ಮೂಡ್ ಫ್ರಮ್ ದಟ್ ಪ್ಲೇಸ್. ಸನ್ಯಾಸಿ ಹೇಳ್ದ, ಅಲ್ಲಿಂದ ಜಾಗ ಖಾಲಿ ಮಾಡ್ದ. ಯಾಕಂದರೆ ಅದ್ರ ನೆಕ್ಸ್ಟ್ ಬೆನಿಫಿಟ್ ಇವನು ತೊಗೋಬೇಕಿತ್ತಲ್ಲ, ಅದಕ್ಕೋಸ್ಕರ ಏನಾಯಿತು, ಪ್ರವ್ರಾಜಕೋಪಿ. ಹೂ ಇಸ್ ಪ್ರವ್ರಾಜಕ? ದ ಕ್ರೂಯಲ್ ಮಾಂಕ್. ಈ ಸನ್ಯಾಸಿ ಏನು ಮಾಡ್ದ, ತತ್ಕಾಲಂ ಉವಾಚ ಅನುಚರನ್ ನಿಜಾನ್. ಅನುಚರರು ಅಂದರೆ ತನ್ನ ಸೇವಕರಿಗೆ, ತನ್ನ ಶಿಷ್ಯರಿಗೆ. ಸನ್ಯಾಸಿಗಳಿಗೆ ಸ್ವಲ್ಪ ಚೇಳಗಳಿರ್ತಾರಲ್ಲ ಅಕ್ಕಪಕ್ಕದಲ್ಲಿ, ರೈಟ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಅಂತ. ಸೊ ಅವನಿಗೆ ನಿಜಾನ್ ಅನುಚರಾನ್, ತನ್ನ ಸೇವಕರನ್ನು ಕರೆದು ಗಂಗಾಂ ಗಚ್ಚತ, ಗೋ ಟು ದ ಗ್ಯಾಂಜಸ್, ಗಂಗಾ ನದಿಯ ಹತ್ರ ಹೋಗಿ, ತತ್ರಂತಾಂ ವಹಂತೀಂ ಚ ಯಾಂ ಚ ಪಶ್ಯತ. ಗಂಗಾ ನದಿಯ ಹತ್ರ ಹೋಗ್ರಿ, ಅಲ್ಲಿ ಗಂಗಾ ನದಿಯಲ್ಲಿ ಏನಾದರೂ ತೇಲ್ ಬರೋದನ್ನು ಏನಾದರೂ ನೋಡಿದ್ರಿ ಅಂದರೆ ಅಲ್ಲಿ ನೀವು ಅದನ್ನು ತೊಗೊಂಬನ್ನಿ ಅಂತ ಹೇಳ್ದ. ಪ್ರವ್ರಾಜಕೋಪಿ ತತ್ಕಾಲಂ ಉವಾಚನ್ ಅನುಚರನ್ ನಿಜಾನ್. ಅನುಚರರು ಅಂದರೆ ಸೇವಕರು, ತನ್ನ ಸೇವಕರಿಗೆ ಹೇಳ್ದ. ನಿಜಾನ್ ಅನುಚರ ಅಂದರೆ ತನ್ನ ಸೇವಕರಿಗೆ ಹೇಳ್ದ. ಗಂಗಾಂ ಗಚ್ಚತ ತತ್ರಂತಾಂ ವಹಂತೀಂ ಚ ಪಶ್ಯತ ಎಂ ಪಶ್ಯತ. ಏನನ್ನು ನೋಡ್ತೀರ ಗಂಗಾ ನದಿಯಲ್ಲಿ ನೀವೇನು ನೋಡಿದ್ರು ಅದನ್ನು ತಗೊಂಬನ್ನಿ ಎಂಬುದಾಗಿ ಹೇಳಿ ಕಳಿಸ್ದ. ಲೆಟ್ ಅಸ್ ಸಿ ದಿಸ್ ಪ್ರೋಸ್ ಆರ್ಡರ್. ಪ್ರವ್ರಾಜಕೋಪಿ ತತ್ಕಾಲಂ ನಿಜಾನ್ ಅನುಚರಾನ್ ಉವಾಚ ಗಂಗಾಂ ಗಚ್ಚತ ತತ್ರ ಅಂತರ್ವಹಂತೀಂ ಪೃಷ್ಠಸ್ಥ ದೀಪಾಂ ಯಾಂ ಚ ಮಂಜೂಷಾಂ ಪಶ್ಯತ ತಾಂ ಇಹ ಗುಪ್ತಂ ಆನಯತ ಅಂತಹ ಧ್ವನೌ ಶ್ರುತೆ ಅಪಿ ಸಾಚನ ಉದ್ಘಾಟನೀಯ ಐತಿ. ಇಲ್ಲಿ 9th and 10th ಕಂಬೈನ್ ಮಾಡಿ ಕೊಟ್ಟಿದ್ದಾರೆ ಪ್ರೋಸ್ ಆರ್ಡರು. ಸೊ ವಾಟ್ ಡಿಡ್ ಹಿ ಸೇ ಇನ್ 9th ಶ್ಲೋಕ? ಜಸ್ಟ್ ಹಿ ಕಾಲ್ಡ್ ಅಸ್ ಫಾಲೋವರ್ಸ್, ಅಂದರೆ ಅವನ ಡಿಸೈಪಲ್ಸನ್ನು ಕರೆದುಬಿಟ್ಟು ಗಂಗಾ ನದಿಗೆ ಹೋಗ್ರಿ, ಅಲ್ಲಿ ಏನಾದರೂ ನಿಮಗೆ ಕಣ್ತು ಅಂತಂದರೆ ಅಲ್ಲಿ ಅದನ್ನು ತೊಗೊಂಬನ್ನಿ ಎಂಬುದಾಗಿ ಹೇಳಿ ಕಳಿಸ್ದ. ಲೆಟ್ ಅಸ್ ಸಿ 10th. ಪೃಷ್ಠಸ್ಥ ದೀಪಾಂ ಮಂಜೂಷಾಂ ಗುಪ್ತಂ ಆನಯತ ಇಹ ತಾಂ ಉದ್ಘಾಟನೀಯ ನ ಚ ತಾಂ ಶ್ರುತೆ ಅಪಿ ಅಂತರ್ಧ್ವನೀತಿ ಧ್ವನಾವಿತಿ. ಗೋ ಟು ದ ಗ್ಯಾಂಜಸ್ ಆ್ಯಂಡ್ ವಾಟ್ ಎವರ್ ಯು ಫೈಂಡ್ ದೇರ್ ಜಸ್ಟ್ ಬ್ರಿಂಗ್ ಇಟ್. ಆ್ಯಂಡ್ ಹಿ ಈಸ್ ವಾರ್ನಿಂಗ್, ಒಂದು ವಾರ್ನಿಂಗನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಒಂದು ಪೆಟ್ಟಿಗೆಯನ್ನು ನೋಡ್ತೀರಾ ನೀವು, ಆ ಪೆಟ್ಟಿಗೆಯ ಮೇಲೆ ಒಂದು ದೀಪ ಇರುತ್ತೆ. ಆ ದೀಪವನ್ನು ಹೊತ್ತು ಬರುವಂತಹ ಪೆಟ್ಟಿಗೆಯನ್ನು ನೀವು ತೊಗೊಂಬನ್ನಿ. ಗುಪ್ತಂ ಆನಯತ, ಗುಪ್ತವಾಗಿ ರಹಸ್ಯವಾಗಿ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದಾನೆ, ನಾಟ್ ಓಪನ್ಲಿ, ರಹಸ್ಯವಾಗಿ ಗುಪ್ತಂ ಆನಯತ. ಆಮೇಲೆ ಇನ್ನೊಂದೇನು ಹೇಳ್ತಾ ಇದ್ದಾನೆ, ಪೃಷ್ಠಸ್ಥ ದೀಪ ಮಂಜೂಷಾಂ ಗುಪ್ತಂ ಆನಯತ ಇಹ. ರಹಸ್ಯವಾಗಿ ಯಾರು ನೋಡದೇ ಇರೋ ಥರ ತೊಗೊಂಬನ್ನಿ, ಶಬ್ದ ಮಾಡ್ಕೊಂಡೆಲ್ಲ ತರಕ್ಕೆ ಹೋಗ್ಬೇಡ್ರಿ. ಗುಪ್ತಂ ಆನಯತ ಇಹ ತಾಂ ಉದ್ಘಾಟನೀಯ ನ ಉದ್ಘಾಟನೀಯ. ಪ್ಲೀಸ್ ಡೋಂಟ್ ಓಪನ್ ಇಫ್ ಇಟ್ ಸೌಂಡ್ಸ್ ಎನಿಥಿಂಗ್ ಫ್ರಮ್ ದ ಬಾಕ್ಸ್. ಇಫ್ ಯು ಹಿಯರ್ ಎನಿ ಸೌಂಡ್ ಫ್ರಮ್ ದ ಬಾಕ್ಸ್. ಯಾಕಂದರೆ ದ ಸನ್ಯಾಸಿ ಹಸ್ ನಾಟ್ ಟೋಲ್ಡ್ ಜಸ್ಟ್ ಕಿಲ್ಲರ್ ಆ್ಯಂಡ್ ಪುಟ್ ಹರ್ ಇನ್ ದ ಬಾಕ್ಸ್ ಅಂತ ಹೇಳಿಲ್ಲ. ಓಕೆ, ಸೊ ಅವನಿಗೆ ಏನು ಇಂಟೆನ್ಷನ್ನು, ಆ ಹುಡುಗಿಯನ್ನು ನಾನು ತೊಗೋಬೇಕು ಅಂತ ಅಂದ್ಬಿಟ್ಟು ಅವನ ಇಂಟೆನ್ಷನ್ನು. ಸೊ ತೊಗೊಂಡು ಬರುವಾಗ ಅಕಸ್ಮಾತ್ ಹುಡುಗಿಗೆ ಎಚ್ಚರ ಆಗಿಬಿಟ್ಟು ಅವಳೇನಾದ್ರು ಶಬ್ದ ಮಾಡಿದ್ರೆ ಅದನ್ನು ತೆಗೆದು, ಶಬ್ದ ಬಂತು ಯಾರೋ ಇದ್ದಾರೆ ಅಂತ ನೀವು ತೆಗೆದು ನೋಡಿಬಿಡಿ ಅಂತ ಅವನಿಗೆ ವಾರ್ನ್ ಮಾಡ್ತಾ ಇದ್ದಾನೆ ಅವನು ತನ್ನ ಶಿಷ್ಯರಿಗೆ. ಸೊ ಏನು, ನ ಉದ್ಘಾಟನೀಯ ಶ್ರುತೇಪಿ ಅಂತರ್ಧ್ವನಾವಿತಿ. ಆ ಪೆಟ್ಟಿಗೆ ಒಳಗಿಂದ ಇಫ್ ಯು ಹರ್ಡ್ ಎನಿ ಸೌಂಡ್ ಫ್ರಮ್ ದಟ್ ಬಾಕ್ಸ್ ಪ್ಲೀಸ್ ಡೋಂಟ್ ಓಪನ್ ಎಂಬುದಾಗಿ ವಾರ್ನ್ ಮಾಡ್ದ. ಪ್ಲೀಸ್ ಅಲ್ಲ, ಡೋಂಟ್ ಓಪನ್ ಇಟ್ ಅಂತ ಆರ್ಡರ್ ಕೂಡ ಮಾಡ್ದ ಅವನು. ಡೋಂಟ್ ಓಪನ್ ಈವನ್ ಇಫ್ ಯು ಹರ್ಡ್ ಅ ಸೌಂಡ್ ಫ್ರಮ್ ದಟ್ ಬಾಕ್ಸ್.
ಗೋ ದೇರ್ ಆ್ಯಂಡ್ ಸೀಕ್ರೆಟ್ಲಿ ಹ್ಯಾವ್ ಟು ಕ್ಯಾರಿ ದಟ್ ಬಾಕ್ಸ್ ಟು ಮೀ ಅಂತ ಹೇಳ್ದ. ಪೃಷ್ಠಸ್ಥ ದೀಪ ಮಂಜೂಷಾಂ ಗುಪ್ತಾಮಾನಯತ ಇಹ ತಾಂ ಉದ್ಘಾಟನೀಯ ನ ಚ ಸಾ ಶ್ರುತೆ ಅಪಿ ಅಂತರ್ಧ್ವನಾವಿತಿ. ಶ್ರುತೇಪಿ, even if you hear any sound from that box, don't open it, bring it to me very secretly ಎಂಬುದಾಗಿ ಹೇಳ್ದ. 9th 10th ಪ್ರೋಸ್ ಆರ್ಡರ್ ಅಲ್ಲೇ ಇತ್ತು. ನೆಕ್ಸ್ಟ್ 11th ಈಸ್ ದೇರ್ ಫಾರ್ ಶ್ಲೋಕ ತಾತ್ಪರ್ಯ. ತಥೇತಿ ಚಾಗತ ಯಾವದ್ ಗಂಗಾಂ ನ ಪ್ರಾಪ್ನುವಂತಿ ತೇ ರಾಜಪುತ್ರಃ ಕಿಮಪ್ಯೇಕಸ್ತಾವತ್ ತಸ್ಯಾಂ ಅವಾತರತ್. They went there and they did not find anything. ಅವ್ರು ಹೋದರು. ಸೊ ರಿವರ್ ಗಂಗಾ ಇದೆ. ಸೊ ಇಲ್ಲಿ ಹೋಗಿದ್ದಾರೆ. ಸೊ the monks are standing, the disciples are standing in this part. ಓಕೆ, ಸೊ ಇಲ್ಲಿ ನಿಂತಿದ್ದಾರೆ. ಸೊ ದೇ ಆರ್ ಎಕ್ಸ್ಪೆಕ್ಟಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು. ಅಟ್ ದ ಅನದರ್ ಕಾರ್ನರು ಯಾರೋ ಇದ್ದಾರೆ, ದೇ ಆರ್ ಇಲ್ಲಿದ್ದಾರೆ ಅಂತ ಅಂದ್ಕೊಳ್ರಿ. ಇಲ್ಲಿ ಓಕೆ, ದಿಸ್ ದ ಗ್ಯಾಂಜಸ್ ಅಂತ ಜಸ್ಟ್ ಇಮ್ಯಾಜಿನ್. ಜಸ್ಟ್ ಇಟ್ಸ್ ಫ್ಲೋಯಿಂಗ್. ಸೊ ಯಾವ ಕಾರ್ನರಿಂದ ಅವರು ಎಲ್ಲಾದರೂ ಯಾವ ಆ ಕಡೆಯಿಂದ ಈ ಕಡೆ ಎಲ್ಲಿಗಾದರೂ ಬರ್ಬೋದಿತ್ತು. ಅವ್ರು ಇಲ್ಲಿ ಬಂದಿದ್ದಾರೆ. ದೇ ಆರ್ ವೇಟಿಂಗ್ ಫ್ರಮ್ ಹಿಯರ್ ದ ಬಾಕ್ಸ್ ವಿಲ್ ಕಮ್ ಅಂತ ಅಂದ್ಬಿಟ್ಟು. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾಗಿದೆ ಇಲ್ಲಿ, ತಥೇತಿ ಚಾಗತ ಯಾವತ್ ಗಂಗಾಂ ಚ ನ ಪ್ರಾಪ್ನುವಂತಿ ತೇ. ಆ್ಯಸ್ ದ ಆರ್ಡರ್ ಗಿವನ್ ಬೈ ದಟ್ ಟೀಚರ್, ಆ ಮಾಂಕ್ ಹೇಳ್ದ ಹಾಗೆ ಶಿಷ್ಯಂದರು ಬಂದರು, ನದಿಗೆ ಬಂದರು. ಯಾವತ್ತು ನ ಪ್ರಾಪ್ನುವಂತಿ, ದೇ ಡಿಡ್ ನಾಟ್ ಫೈಂಡ್ ಎನಿಥಿಂಗ್ ಬಿಕಾಸ್ ದೇ ಆರ್ ಮಿಡ್ ಆಫ್ ದ ರಿವರ್, ಮೀನ್ಸ್ ಬ್ಯಾಂಕ್ ಅಲ್ಲಿದ್ದಾರೆ. ಅದಕ್ಕಿಂತ ಮುಂಚೆ ಈ ಕಡೆಯಿಂದ ಬರ್ತಾ ಇದ್ದಾರೆ, ಅದು ಬಾಕ್ಸು ಆ ಕಡೆಯಿಂದ ಬರ್ತಾ ಇದೆ. ಸೊ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ವಾಟ್ ಹ್ಯಾಪಂಡ್, ರಾಜಪುತ್ರ ಕಿಮಪಿ ಏಕಸ್ತಾಂ ತಸ್ಯಾಂ ಅವಾತರತ್. ಅನ್ಎಕ್ಸ್ಪೆಕ್ಟೆಡ್ಲಿ ಅ ಪ್ರಿನ್ಸ್, ಒಬ್ಬ ರಾಜಕುಮಾರ, ರಾಜ್ಞಃ ಪುತ್ರ ರಾಜಪುತ್ರ. ಲಾಸ್ಟ್ ಇಯರ್ ಆಲ್ಸೋ ಇಟ್ ವಾಸ್ ದೇರ್. ರಾಜ್ಞಃ ಪುತ್ರ, ರಾಜನ ಮಗ. ರಾಜ್ಞಃ ಪುತ್ರ ರಾಜಪುತ್ರ, ತತ್ಪುರುಷ ಸಮಾಸ. ಅನ್ಎಕ್ಸ್ಪೆಕ್ಟೆಡ್ ಆಗಿ, ಬಿಕಾಸ್ ದಿಸ್ ಪ್ರಿನ್ಸ್ ಡಸಂಟ್ ನೋ, simply to have a walk, just he is walking near the bank, near the Ganges. ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಬಾಕ್ಸ್ ಅವನಿಗೆ ಕಾಣ್ತು. ಅದೇ ಸಮಯಕ್ಕೆ ಅಲ್ಲಿ ಬಂದ ಅವನಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನಿಗೆ ಒಂದು ಬಾಕ್ಸ್ ಕಾಣ್ತು. ಅಲ್ಲಿಗೆ ಬಂದ ಅವನು. ಬಟ್ ದ ಪ್ರಿನ್ಸ್ ಡಿಡ್ ನಾಟ್ ಸಿ ದಿಸ್ ಸೇವಕಾಸ್. ಅನುಚರರಿಗೆ ಇವನು ನೋಡಿಲ್ಲ, ಅನುಚರರು ಅವನಿಗೆ ನೋಡಿಲ್ಲ, ಯಾರೂ ನೋಡಿಲ್ಲ, ಒಬ್ರಿಗೊಬ್ರು ಯಾರೂ ನೋಡಿಲ್ಲ. ಬಟ್ ಅವನು ಅವರಿಗಿಂತ ಸ್ವಲ್ಪ ಹಿಂದೆ ಇದ್ದಾನೆ. ಬಾಕ್ಸ್ ಈಸ್ ಅಬೌಟ್ ಟು ಕಮ್ ಫ್ರಮ್ ದಿಸ್ ವೇ. ಸೊ ಅಥ ತಥೇತಿ ಚಾಗತ ಯಾವದ್ ಗಂಗಾ ನ ಪ್ರಾಪ್ನುವಂತಿ ತೇ ರಾಜಪುತ್ರ ಕಿಮಪ್ಯೇಕಸ್ತಾವತ್ ತಸ್ಯಾಂ ಅವಾತರತ್. ಜಸ್ಟ್ ಹಿ ಗಾಟ್ ಡೌನ್ ಟು ದಟ್ ಪ್ಲೇಸ್ ವೇರ್ ದ ಗ್ಯಾಂಜಸ್, river Ganges was there, where the water was flowing. ಓಕೆ, ಅದೇ ಸಮಯಕ್ಕೆ ಬಂದ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು. 11th ಶ್ಲೋಕ ಪ್ರೋಸ್ ಆರ್ಡರ್ ನೋಡೋಣ. ಇಲ್ಲಿ ಕೀವರ್ಡು ತಥೇತಿ ಚಾಗತ ಯಾವತ್ ಗಂಗಾಂ ನ ಪ್ರಾಪ್ನುವಂತಿ ರಾಜಪುತ್ರ ವಿ ಕ್ಯಾನ್ ಹ್ಯಾವ್ ಇಟ್. ಕಿಮಪ್ಯೇಕಸ್ತಂ ತಸ್ಯಾಂ ಅವಾತರತ್. ಅವಾತರತ್ ಮೀನ್ಸ್ ಗಾಟ್ ಡೌನ್. ಹಿ ಗಾಟ್ ಡೌನ್ ನಿಯರ್ ದ ಗ್ಯಾಂಜಸ್. ಲೆಟ್ ಅಸ್ ಸಿ ದ ಪ್ರೋಸ್ ಆರ್ಡರ್. 11th, ತಥೇತಿ ಗಂಗಾಂ ಆಗತಾಃ ತೇ ಚ ಕಿಮಪಿ ನ ಪ್ರಾಪ್ನುವಂತಿ. ದೇ ಡಿಡ್ ನಾಟ್ ಫೈಂಡ್ ಎನಿಥಿಂಗ್. ಯಾವಾಗ ಅವ್ರಿಗೆ ಏನೂ ಕಂಡಿಲ್ಲ, ಅವರು ದೇ ವರ್ ಡಿಸಪಾಯಿಂಟೆಡ್. ನಮ್ಮ ಗುರುಗಳೇನೋ ಹೇಳಿದ್ರಲ್ಲ, ಯು ವಿಲ್ ಫೈಂಡ್ ಅ ಬಾಕ್ಸ್ ವಿತ್ ಅ ಲ್ಯಾಂಪ್ ಅಂತ ಹೇಳಿದ್ರು, ಬಟ್ ಏನೂ ಸಿಕ್ತಿಲ್ಲಲ್ಲ ಅಂತ ಹೇಳಿದ್ರು. ಬಟ್ ತಾವತ್ ಏಕಃ ರಾಜಪುತ್ರ ತಸ್ಯಾಂ ಅವಾತರತ್. ಬಟ್ ಅಟ್ ದ ಸೇಮ್ ಟೈಮ್ ಅ ಪ್ರಿನ್ಸ್ ಕೇಮ್ ಟು ದಟ್ ಗ್ಯಾಂಜಸ್. ಅಂದರೆ ಒಬ್ರಿಗೊಬ್ರು ಮೀಟ್ ಮಾಡಿಲ್ಲ, ಒಬ್ರಿಗೊಬ್ರು ನೋಡಿಲ್ಲ. ಅವರಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ಲ, ಇವರಿದ್ದಾರೆ ಅಂತ ದೇ ಡೋಂಟ್ ನೋ. ದೇ ಬೋತ್ ಆಫ್ ದೆಮ್ ಡೋಂಟ್ ನೋ. ದೇ ಡಿಡ್ ನಾಟ್ ಮೀಟ್ ಈಚ್ ಅದರ್. ದೆನ್ 12th ಶ್ಲೋಕ. ಸೋ ಅತ್ರ ವಣಿಜ ಕ್ಷಿಪ್ತ ಮಂಜೂಷಾಂ ವೀಕ್ಷ್ಯ ದೀಪತಃ ಭೃತ್ಯೈರಾನಯ್ಯ ಸಹಸಾ ಕೌತುಕಾತ್ ಉದ್ಘಾಟಯತ್. ಸೊ ಹಿ ವಾಸ್ ವೆರಿ ಜಸ್ಟ್ ಸರ್ಪ್ರೈಸ್ಡ್.
ರಾಜನಿಗೆ he was not knowing that he was not expecting box will come and let me take the floating box. ಅವನಿಗೆ ಗೊತ್ತಿಲ್ಲ ಬರುತ್ತೆ ಅಂತ. ಜಸ್ಟ್ ಬಂದ, ಜಸ್ಟ್ ಏನಾಯಿತು, accidentally he found a box on the river. The box was floating on the river. ಅಲ್ಲಿ ಒಂದು ಬಾಕ್ಸ್ ನೋಡ್ದ, which was lamp was lit on the box. So atra vanijakshyptam, the box which was kept by the merchant, just coming towards this Rajaputra. So tha vanijakshiptam manjusham vikshya deepatah, the lamp is the lamp which was lit on the box, just he found, and he called his servants, ಭೃತ್ಯೈಹಿ ಆನಯ್ಯ. ಭೃತ್ಯೈಹಿ ಭೃತ್ಯ ಮೀನ್ಸ್ ಸೇವಕ, ಭೃತ್ಯರು ಅಂತ ಕೇಳಿರ್ಬೋದು ಆ ಕನ್ನಡದಲ್ಲಿ. ಭೃತ್ಯ ಸೇವಕ, ಭೃತ್ಯ ಸೇವಕ, ಸೇವಕೈಹಿ ಆನಯ್ಯ. he called his servants because he was a prince ಅಲ್ಲ, so he couldn't open on his own. ಅವನೇ ಓನಾಗಿ ತೆಗಿಲಿಕ್ಕೆ ಇಷ್ಟಪಡ್ದೆ. ಅವನೇನು ಮಾಡ್ದ, ಜಸ್ಟ್ ಈ ಕಾಲ್ಡ್ ಇಸ್ ಸರ್ವೆಂಟ್ಸ್, ಅಂದರೆ ರಾಜ ಅವನ ಸೇವಕರ ಜೊತೆಗೂ ಬಂದಿದ್ದ ಅಂತ ಅರ್ಥ ಮಾಡ್ಕೋಬೇಕು. ಸೊ ಭೃತ್ಯೈರಾನಯ್ಯ ಸಹಸ ಕೌತುಕಾತ್ ಉದ್ಘಾಟಯತ್. ಹಿ ವಾಸ್ ವೆರಿ ಕ್ಯೂರಿಯಸ್ ಟು ನೋ ವಾಟ್ ಈಸ್ ಇನ್ಸೈಡ್ ದ ಬಾಕ್ಸ್. ಜಸ್ಟ್ ಹಿ ಆಸ್ಕ್ಡ್ ದ ಸರ್ವೆಂಟ್ಸ್ ಟು ಓಪನ್ ಇಟ್. ಹಿ ವಾಸ್ ವೆರಿ ಕ್ಯೂರಿಯಸ್. ಕೌತುಕಾತ್ ಮೀನ್ಸ್ ವೆರಿ ಕ್ಯೂರಿಯಸ್ he was curious, so he asked the servants to open the box. He was very curious to see. So atha vanijakshiptam manjusham vikshya is labantavayam. Vikshya labantavayam. Okay, vikshya yakara bantu andre adu labantavayam. ಸೊ ಅಥ ವಣಿಜಾ ಕ್ಷಿಪ್ತಂ ಮಂಜೂಷಾಂ ವೀಕ್ಷ್ಯ ದೀಪತಃ ಭೃತ್ಯೈಹಿ ಆನಯ್ಯ. ಇದು ಕೂಡ ವಿಸರ್ಗ ಸಂಧಿ ಇದೆ ನೋಡ್ರಿ. ಭೃತ್ಯೈಹಿ ಪ್ಲಸ್ ಆನಯ್ಯ, ಭೃತ್ಯೈಹಿ ಪ್ಲಸ್ ಆನಯ್ಯ. ವಾಟ್ ಈಸ್ ದ ರೂಲ್ ಆಫ್ ರೇಪಾದೇಶ? ಎಕ್ಸೆಪ್ಟ್ ಅ ಆ್ಯಂಡ್ ಆ, ಆಕಾರಗಳನ್ನು ಬಿಟ್ಟು ಉಳಿದ ಸ್ವರಗಳ ಮುಂದೆ ವಿಸರ್ಗ ಬಂದು, ವಿಸರ್ಗದ ಮುಂದೆ ಸ್ವರ ಅಥವಾ ಮೃದುವ್ಯಂಜನ ಬಂತು ಅಂದರೆ ಅದು ರೇಪ ಅಂತ ನೋಡಿದ್ವಿ. ಓಕೆ, ಸೊ ಇಲ್ಲಿ ವಿಸರ್ಗ ಸಂಧಿಯ ರೇಪಾದೇಶ. ಭೃತ್ಯೈರಾನಯ್ಯ ಕೌತುಕಾದ್ ಉದ್ಘಾಟಯತ್, ಕುತೂಹಲದಿಂದ ಓಪನ್ ಮಾಡಿಸ್ದ. ಅಂದರೆ ಇವನ್ ತುಂಬ ಕುತೂಹಲ ಆಯಿತು ಏನಿದೆ ಅಂತ ನೋಡಲಿಕ್ಕೆ, ಸೊ ಅದನ್ನು ಓಪನ್ ಮಾಡಿಸ್ದ. ಸ ವಣಿಜಃ ಕ್ಷಿಪ್ತಂ, ಪ್ರೋಸ್ ಆರ್ಡರ್. ವಣಿಜಃ ಕ್ಷಿಪ್ತಂ ಮಂಜೂಷಾಂ ದೀಪತಃ ಅತ್ರ ವೀಕ್ಷ್ಯ ಭೃತ್ಯೈಹಿ ಸಹಸಾ ಆನಯ್ಯ ಕೌತುಕಾತ್ ಉದ್ಘಾಟಯತ್. ಓಪನ್ ಮಾಡಿಸ್ದ, ಸೇವಕರಿಂದ ಅದನ್ನು ಓಪನ್ ಮಾಡಿಸ್ದ. ನೆಕ್ಸ್ಟ್, ದದರ್ಶಾಂತಹ ಕನ್ಯಾಂ ತಾಂ ಹೃದಯೋನ್ಮಾದಕಾರಿಣಿಂ ಉಪಯೇಮೆ ಚ ಗಾಂಧರ್ವ ವಿಧಿನ ತಾಂ ಚ ತತ್ಕ್ಷಣಂ. As soon as the box was opened, what was there in the box? A beautiful girl came out of the box. As soon as the box was opened, ಬಾಕ್ಸನ್ನು ಪೆಟ್ಟಿಗೆಯನ್ನು ತೆಗೆತಿದ್ದ ಹಾಗೆ ಒಂದು ಸುಂದರವಾದ ಯುವತಿ ಇದ್ಲು, ಅಲ್ಲಿಂದ ಹೊರಗೆ ಬಂದಳು. ಅದನ್ನು ನೋಡ್ತಿದ್ದಂಗೆ ಹೃದಯಾನ್ಮಾದಕಾರಿಣಿ ರೂಪಾಂಚ ದೃಷ್ಟ, ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತಹ ಸುಂದರವಾದ ರೂಪವತಿಯಾದ ಹುಡುಗಿಯನ್ನು ನೋಡಿ ಅವನಿಗೆ ತುಂಬ ಆಸೆ ಆಯಿತು. ಅವಳನ್ನು ಗಾಂಧರ್ವ ವಿಧಿಯಲ್ಲಿ ಮದುವೆಯಾದ. ಹಿ ಮ್ಯಾರಿಡ್ ದಟ್ ಬ್ಯೂಟಿಫುಲ್ ಗರ್ಲ್ ಅಕಾರ್ಡಿಂಗ್ ಟು ಗಂಧರ್ವ ರೈಟ್ಸ್. ಹಿ ಮ್ಯಾರಿಡ್ ದಟ್ ಬ್ಯೂಟಿಫುಲ್ ಗರ್ಲ್. ಹಿ ಅಂದರೆ ಯಾರು? ದ ಪ್ರಿನ್ಸ್, ರಾಜಕುಮಾರ. ಗಾಂಧರ್ವ ವಿಧಿಯಲ್ಲಿ ಅವನು ಆ ಹುಡುಗಿಯನ್ನು ಮದುವೆಯಾದ. ಗಾಂಧರ್ವ ವಿಧಿನ, ಗಾಂಧರ್ವೇಣ ವಿಧಿನ, ಗಾಂಧರ್ವ ಇತಿ ವಿಧಿನ, ಗಾಂಧರ್ವ ವಿಧಿನ ಎಂಬುದಾಗಿ ಇಲ್ಲಿ ತತ್ಪುರುಷ ಸಮಾಸ ಮಾಡ್ತೀವಿ. ಗೊತ್ತಾಯ್ತಾ? ಗಾಂಧರ್ವ ವಿಧಿಯಿಂದ ಅವನು ಆ ಹುಡುಗಿಯನ್ನು ತಕ್ಷಣ ತಡ ಮಾಡಲಿಲ್ಲ. ಎಂಥ ಸುಂದರವಾದ ಹುಡುಗಿ ಇದ್ದಾಳೆ, ನನಗೆ ತಕ್ಕನಾದ ಹೆಂಡತಿ ಆಗ್ತಾಳೆ ಅಂತ ಅವನಿಗೆ ಅನ್ನಿಸ್ತು. ಅದರಿಂದ ಗಾಂಧರ್ವ ರೀತಿಯಲ್ಲಿ ಅವಳನ್ನು ಅವನು ಉಪಯೇಮೆ ಮೀನ್ಸ್ ಮ್ಯಾರಿಡ್. He got married with that beautiful lady according to Gandharva rites.
ದದರ್ಶಾಂತಹ ಕನ್ಯಾಂ ತಾಂ ಹೃದಯೋನ್ಮಾದಕಾರಿಣಿಂ. ಹೃದಯೋನ್ಮಾದಕಾರಿಣಿಂ ಅಂದರೆ ಮನಸ್ಸು ನೋಡಿದ ತಕ್ಷಣ ಅವಳು ಅಟ್ರಾಕ್ಟ್ ಆಗಿಬಿಟ್ಲು. ಒಂದು ಸಲ ನೋಡಿದ ತಕ್ಷಣ ಅವಳಿಗೆ ಎಷ್ಟು ಸುಂದರವಾಗಿದ್ದಾಳೆ ಈ ಹುಡುಗಿ ಎಂಬುದಾಗಿ ಅವನಿಗನ್ನಿಸ್ತು. ತಕ್ಷಣ ಗಾಂಧರ್ವ ವಿಧಿನ ತಾಂ ತಕ್ಷಣಂ ಉಪಯೇಮೆ. ಗಾಂಧರ್ವ ವಿಧಿಯಲ್ಲಿ ಆ ಹುಡುಗಿಯನ್ನು ಅವನು ಮದುವೆ ಆದ. ಮುಂದೆ ಏನಾಗುತ್ತೆ ಅಂತ ನೋಡೋಣ, ಏನಾಗ್ತಾ ಇದೆ ಅಂತ ಇಲ್ಲಿ. ಸೊ ಏನಾಯ್ತು ಇಲ್ಲಿ ಪ್ರೋಸ್ ಆರ್ಡರ್ ಏನು ಹೇಳುತ್ತೆ? ಹೃದಯೋನ್ಮಾದಕಾರಿಣೀಂ ತಾಂ ಕನ್ಯಾಂ ಅಂತಃ ದದರ್ಶ. ಪೆಟ್ಟಿಗೆ ಒಳಗಡೆ ಹೃದಯಾನಂದವನ್ನು ಉಂಟು ಮಾಡುವಂತಹ ಸುಂದರವಾದ ಹುಡುಗಿಯನ್ನು ದದರ್ಶ. ಅಗೇನ್ ದ ವರ್ಡ್ ಇಸ್ ರಿಪೀಟಿಂಗ್. ದದರ್ಶ ಸಾ ಅಂತ ಇದೆ, ಲೀಟ್ಲಕಾರ ಪ್ರಥಮ ಪುರುಷ ಏಕವಚನಂ. ತಕ್ಷಣಂ ತಾಂ ಚ ಗಾಂಧರ್ವ ವಿಧಿನ ಉಪಯೇಮೆ. ತಕ್ಷಣ ಗಾಂಧರ್ವ ರೀತಿಯಲ್ಲಿ ಅವಳಿಗೆ ಮದುವೆಯನ್ನು ಆದ. ನೆಕ್ಸ್ಟು 14th ಶ್ಲೋಕ. ದಿಸ್ ಇಸ್ ದೇರ್ ಫಾರ್ ತಾತ್ಪರ್ಯ. ಮಂಜೂಷಾಂ ತಾಂ ಚ ಗಂಗಾಯಾಂ ತಥೈವ ಊರ್ಧ್ವಸ್ಥ ದೀಪಿಕಾಂ ಕೃತ್ವಾ ತತ್ಯಾಜ ನಿಕ್ಷಿಪ್ಯ ಘೋರಂ ವಾನರಂ ಅಂತಾರೆ. ಸೊ ಏನು ಮಾಡ್ದ? ದ ಪ್ರಿನ್ಸ್ ಡಿಡ್ ನಾಟ್ ಲೀವ್ ದ ಬಾಕ್ಸ್ ಎಂಟಿ. ಅವನು ಮತ್ತೆ ಅದನ್ನು ಖಾಲಿ ಬಿಡಲಿಲ್ಲ ಬಾಕ್ಸ್ನ. ಅವನೇನು ಮಾಡ್ದ? ಮಂಜೂಷಾಂ ತಾಂಚ ಗಂಗಾಯಾಮ್, ಆ ಪೆಟ್ಟಿಗೆಯನ್ನು ಏನು ಮಾಡ್ದ? ತಥೈವ ಊರ್ಧ್ವಸ್ವ ದೀಪಿಕಾಂ, ಆ್ಯಸ್ ಇಟ್ ಕೇಮ್. ಹೇಗೆ ಬಂತು? ಒಂದು ದೀಪ ಇತ್ತು, ಅದರೊಳಗೆ ಪೆಟ್ಟಿಗೆಯಲ್ಲಿ ಏನೋ ಇತ್ತು. ಈ ಡಿಡ್ ನಾಟ್ ನೋ ವಾಟ್ ವಾಸ್ ದೇರ್ ಅಂತಂದ್ಬಿಟ್ಟು ಅದನ್ನು ಓಪನ್ ಮಾಡಿದಾಗ ಅಲ್ಲಿಂದ ಸುಂದರವಾದ ಯುವತಿ ಬಂದಳು. ಅದು ಪೆಟ್ಟಿಗೆ ಬಂದ ರೀತಿಯಲ್ಲೇ ವಾಟ್ ಹಿ ಡಿಡ್, ಜಸ್ಟ್ ಹಿ ಪ್ಲೇಸ್ಡ್ ಅ ಕ್ರೂಯಲ್ ಮಂಕಿ ಇನ್ ಟು ದ ಬಾಕ್ಸ್. He placed a cruel monkey, wild monkey. ವಾನರ ಅಂದರೆ ಕಪಿ. ಒಂದು ಕ್ರೂರವಾದ ಘೋರವಾದ ಕಪಿಯನ್ನು ಅದರೊಳಗಿಟ್ಟು ಕ್ಲೋಸ್ ಮಾಡಿ, ಆ್ಯಸ್ he placed earlier he placed a lamp lit on it and just he let the box to float on the river. ಮತ್ತೆ ಯಥಾ ಪ್ರಕಾರ ಬಿಟ್ಟ. ಸೊ ಇಲ್ಲಿ ಪಾಯಿಂಟ್ ತೋರಿಸಿದ್ನಲ್ಲ ನಾನು, ಇಲ್ಲಿ ರಾಜಕುಮಾರ ಇದ್ದಾನೆ, ಈ ಕಡೆಯಿಂದ ಪೆಟ್ಟಿಗೆ ಬಂತು. ಜಸ್ಟ್ ಹಿ ಆಸ್ಕ್ಡ್ ಹಿಸ್ ಸರ್ವೆಂಟ್ಸ್ ಟು ಟೇಕ್ ದಟ್ ಬಾಕ್ಸ್ ಅಂಡ್ ಟು ಓಪನ್. ಆಮೇಲೆ ಜಸ್ಟ್ ಹಿ ಫೌಂಡ್ ದಟ್ ಬ್ಯೂಟಿಫುಲ್ ಗರ್ಲ್ ಆ್ಯಂಡ್ ಹಿ ಗಾಟ್ ಮ್ಯಾರಿಡ್ ಆ್ಯಂಡ್ ಹಿ ಡಿಡ್ ನಾಟ್ ವಾಂಟ್ ಟು ಲೆಟ್ ದ ಬಾಕ್ಸ್ ಎಂಟಿ ಇನ್ ಟು ದ ರಿವರ್. ಜಸ್ಟ್ ಇನ್ಸ್ಟೆಡ್ ವಾಟ್ ಹಿ ಕೆಪ್ಟ್ ವೈಲ್ಡ್ ಮಂಕಿಯನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿ ಅದ್ರ ಮೇಲೆ ಲ್ಯಾಂಪನ್ನು ಇಟ್ಟು ಮತ್ತೆ ಅದನ್ನು ರಿವರಲ್ಲಿ ಬಿಟ್ಟ. ಇಲ್ಲಿ ಯಾರಿದ್ದಾರೆ? ಎಸ್, ಡಿಸೈಪಲ್ಸ್ ಇದ್ದಾರೆ, ಸನ್ಯಾಸಿಯ ಶಿಷ್ಯರಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಏನು ನಮ್ಮ ಗುರುಗಳು ಹೇಳಿದ್ರು ಎಲ್ಲೂ ಸಿಕ್ಕಿಲ್ವಲ್ಲಪ್ಪ ಅಂತಂದ್ಬಿಟ್ಟು ಖಾಲಿ ಕೈಯಲ್ಲಿ ಹೋದರೆ ಗುರುಗಳು ಬೈತಾರೆ, ಏನು ಮಾಡೋದು ಅಂತಂದ್ಬಿಟ್ಟು ಇಲ್ಲೇ ಅವರು ನೋಡ್ತಾ ಇದ್ದಾರೆ. ದೇವರ್ ಇದು ಒಂದು ಪಾಯಿಂಟ್ ನೋಡ್ಕೊಳ್ರಿ, ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಯಾವುದೋ ಕಾರ್ನರಲ್ಲಿ ಅವನಿದ್ದಾನೆ, ಯಾವುದೋ ಕಾರ್ನರಲ್ಲಿ ಇವರಿದ್ದಾರೆ. ಸೊ ದದರ್ಶಾಂತಹ ಕನ್ಯಾಂ ಮಂಜೂಷಾಂ ತಾಂ ಚ ಗಂಗಾಯಾಂ ತಥೈವ ಊರ್ಧ್ವಸ್ವ ದೀಪಿಕಾಂ ಕೃತಾಂ ತತ್ಯಾಜ ನಿಕ್ಷಿಪ್ಯ ಘೋರಂ ವಾನರಂ ಅಂತಾರೆ. ನಿಕ್ಷಿಪ್ಯ ಯ ಇಸ್ ದ ಲೆಬಂತಾವ್ಯಯಂ. ನಿಕ್ಷಿಪ್ಯ ಲೆಬಂತಾವ್ಯಂ, ವೀಕ್ಷ್ಯ ಅಂತ ಹೇಳಿದ್ವಲ್ಲ, ಅದೇ ರೀತಿ ನಿಕ್ಷಿಪ್ಯ ಇಸ್ ಆಲ್ಸೋ ಲೆಬಂತಾವ್ಯಯಂ. ಘೋರಂ ವಾನರಂ ಅಂತರೇ ನಿಕ್ಷಿಪ್ಯ ತಥೈವ ಊರ್ಧ್ವಸ್ವ ದೀಪಿಕಾಂ ಗಂಗಾಯಾಂ ತತ್ಯಾಜ. ಹೇಗೆ ಗಂಗಾ ನದಿಯಲ್ಲಿ ಪೆಟ್ಟಿಗೆಯನ್ನು ಕಂಡೋ ಅದೇ ರೀತಿ ಅವನು ದೀಪವನ್ನು ಮೇಲಿಟ್ಟು ಗಂಗಾ ನದಿಯಲ್ಲಿ ಪೆಟ್ಟಿಗೆಯನ್ನು ತೇಲಿಬಿಟ್ಟ. ಹಿಯರ್ ದ ಕೀವರ್ಡ್ ಇಸ್ ಘೋರಂ ವಾನರಂ ಅಂತಾರೆ. ವಾನರ ಅಂದರೆ ಕಪಿ, ಮರ್ಕಟ ಕಪಿಹಿ. ಓಕೆ, ದೀಸ್ ಆರ್ ದ ಸಿನೋನಿಮ್ ಆಫ್ ವಾನರ. ಪ್ರೋಸ್ ಆರ್ಡರ್ ನೋಡ್ರಿ. ಪ್ರೋಸ್ ಆರ್ಡರ್ ಏನಾಯಿತು? ತಥೈವ ಊರ್ಧ್ವಸ್ಥ ದೀಪಿಕಾಂ ತಾಂ ಗಂಗಾಯಾಂ ಮಂಜೂಷಾಂ ಕೃತ್ವಾ ಅಂತರೇ ಘೋರಂ ವಾನರಂ ನಿಕ್ಷಿಪ್ಯ ಚ ಗಂಗಾಯಾಂ ತತ್ಯಾಜ. ಒಳಗಡೆ ಗಂಗಾ ನದಿ ವಾನರ ಒಂದು ಕೋತಿಯನ್ನು, ಕ್ರೂರವಾದ ಕೋತಿಯನ್ನು, ಭಯಂಕರವಾದ ಕೋತಿಯನ್ನು ಇಟ್ಟು ಮೇಲೆ ದೀಪ ಕ್ಲೋಸ್ ಮಾಡಿ ಮೇಲೆ ದೀಪ ಇಟ್ಟು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟ. ನೆಕ್ಸ್ಟ್, ಗತೆ ಅಥ ತಸ್ಮಿನ್ ಸಂಪ್ರಾಪ್ತ ಕನ್ಯಾರತ್ನೆ ನೃಪಾತ್ಮಜೆ ಆಯಯುಸ್ತಸ್ಯ ಚಿನ್ವತಃ ಶಿಷ್ಯಾಃ ಪ್ರವ್ರಾಜಕಸ್ಯತೆ. ಗತೆ ಅಥ ತಸ್ಮಿನ್ ಸಂಪ್ರಾಪ್ತ ಕನ್ಯಾರತ್ನೆ ನೃಪಾತ್ಮಜೆ.
ಸೊ ಆ ಕನ್ಯಾರತ್ನವನ್ನು ಕರ್ಕೊಂಡು ಇವನು ಹೋದ. ಜಸ್ಟ್ ಹಿ ಲೆಫ್ಟ್ ದ ಪ್ಲೇಸ್. ರಾಜಕುಮಾರ ಆ ಗಂಗಾ ನದಿಯಿಂದ ಹೊರಟ. ಗತೀತ ತಸ್ಮಿನ್ ಸಂಪ್ರಾಪ್ತ ಕನ್ಯಾರತ್ನೆ, ಕನ್ಯಾ ಇತಿ ರತ್ನಂ, ಕನ್ಯಾರತ್ನಂ, ಕನ್ಯಾ ಇತಿ ರತ್ನಂ, ಕನ್ಯಾರತ್ನಂ ಸಮಾಸ, ಕರ್ಮಧಾರೆಯ ಸಮಾಸ. ಕನ್ಯಾ ಇತಿ ರತ್ನ, ಕನ್ಯೆ ಎಂಬ ರತ್ನ. ಇದು ಉತ್ತರ ಪದ ಉಪಮಾ, ಇದು ವಿಶೇಷಣ ಪೂರ್ವ ಉತ್ತರ ಪದ, ವಿಶೇಷಣೋತ್ತರ ಪದ ಕರ್ಮಧಾರೆಯ. ಕರ್ಮಧಾರೆಯದಲ್ಲಿ ಲಾಸ್ಟ್ ಇಯರ್ ನಾವು ನೋಡಿದ್ವಿ ಎಷ್ಟೊಂದು ಕೈಂಡ್ಸ್. ಓಕೆ, ಇದು ವಿಶೇಷಣ ಉತ್ತರ ಪದ. ಯಾವಾಗಲೂ ವಿಶೇಷಣ ಪೂರ್ವ ಪದ ಇರುತ್ತೆ, ಇಲ್ಲಿ ವಿಶೇಷಣ ಉತ್ತರ ಪದ. ಕನ್ಯಾ ಅನ್ನೋದು ನೌನು, ರತ್ನ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್ ಆಗಿ ತಗೊಂಡಿದ್ದಾರೆ. ಓಕೆ, ಸೊ ಮಂಜೂಷಾಂ ತಾಂ ಚ ಗಂಗಾಯಂ, 15th ಶ್ಲೋಕ. ಗತೇಥ ತಸ್ಮಿನ್ ಸಂಪ್ರಾಪ್ತ ಕನ್ಯಾರತ್ನೆ ನೃಪಾತ್ಮಜೆ, ನೃಪಸ್ಯ ಆತ್ಮಜ. ನೃಪ ಅಂದ್ರೇನು? ರಾಜ. ಆತ್ಮಜ ಮೀನ್ಸ್ ಸನ್, ರಾಜನ ಮಗ ಅಂದರೆ ರಾಜಪುತ್ರ. ನೃಪಾತ್ಮಜೆ, ರಾಜನ ಮಗನಾದರೂ ಸುಂದರವಾದ ಕನ್ಯಾರತ್ನವನ್ನು ಕಟ್ಕೊಂಡು ತಾನು ತನ್ನ ಅರಮನೆಗೆ ಹೋದ. ಆಯಯು ತಸ್ಯ ಚಿನ್ವತಃ ಶಿಷ್ಯಾ ಪ್ರವ್ರಾಜಕಸ್ಯತೆ. ಸೊ ಇಲ್ಲಿ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ಎಸ್, ಅವರಿಗೆ ಕಣ್ತು ಯಾವುದದು ಪೆಟ್ಟಿಗೆ ಅವರಿಗೆ ಕಾಣ್ತು. ಪ್ರವ್ರಾಜಕ ತಮ್ಮ ಗುರುಗಳು ಏನು ಹೇಳಿದರು ಅದೇ ರೀತಿ ಅವರಿಗೆ ಏನೋ ಒಂದು ಕಾಣ್ತು. ಎಸ್, ದೇ ವರ್ ವೆರಿ ಹ್ಯಾಪಿ ಎಂಬುದಾಗಿ ಇಲ್ಲಿ ಬಂತು. ಅಥ ಸಂಪ್ರಾಪ್ತ ಕನ್ಯಾರತ್ನೆ ನೃಪಾತ್ಮಜೆ ತಸ್ಮಿನ್ ಗತೆ ತಸ್ಯ ಪ್ರವ್ರಾಜಕಸ್ಯ ತೇ ಶಿಷ್ಯ ಚಿನ್ವತಃ ಆಯುಹು. ಫೈನಲಿ ಅವರು ತುಂಬ ಹೊತ್ತು ವೆಯ್ಟ್ ಮಾಡಿ 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 ಫೈನಲಿ ದೇ ಸಾ ಅ ಬಾಕ್ಸ್. ದದೃಶುಸ್ತಾಂ ಚ ಮಂಜೂಷಾಂ ಗೃಹೀತ್ವಾ ತಸ್ಯ ಚ ಅಂತಿಕಂ ನಿನ್ಯುಃ ಪ್ರವ್ರಾಜಕಸ್ಯ ಏನಾಂ ಸೋ ಅಥ ಹೃಷ್ಟೋ ಜಗಾದ ತಾನ್. ಫೈನಲಿ ದೇ ಫೌಂಡ್. ಬಾಕ್ಸ್ ಸಿಕ್ತು. ಸದ್ಯಪ್ಪ ಬಾಕ್ಸ್ ಸಿಕ್ತು, ನಾವು ಖಾಲಿ ಕೈಯಲ್ಲಿ ಹೋಗಿದ್ರೆ ಖಂಡಿತ ಗುರುಗಳ ಹತ್ರ ಬಯಸ್ಕೋಬೇಕಿತ್ತು ಎಂಬುದಾಗಿ ಹೇಳಿ ಏನು ಮಾಡಿದ್ರು? ದದೃಶುಸ್ತಾಂ ಮಂಜೂಷಾಂ ಗೃಹೀತ್ವಾ. When they saw the box, they took it and carried. Grihitva means they carried. Grihitva tvantavayam. Grihitva tvantavayam. They carried that box towards their teacher. ದದೃಶುಸ್ತಾಂ ಚ ಮಂಜೂಷಾಂ ಗೃಹೀತ್ವಾ ತಸ್ಯ ಚಾಂತಿಕಂ. ಅಂತಿಕಂ ಅಂದರೆ ಅವನ ಹತ್ತಿರ, ಟುವರ್ಡ್ಸ್ ಹಿಮ್, ಅವನ ಹತ್ತಿರ. ಚ ಪ್ಲಸ್ ಅಂತಿಕಂ, ಚಾಂತಿಕಂ ಸವರ್ಣ ದೀರ್ಘ ಸಂಧಿ. ನಿನ್ಯುಹು ಮೀನ್ಸ್ ಕ್ಯಾರಿಡ್, ದ ಕ್ಯಾರಿಡ್. ಪ್ರವ್ರಾಜಕಸ್ಯ ಏನಾಂಸೋ ಅಥ ಹೃಷ್ಟೋ ಜಗಾದ. ಹಿ ವಾಸ್ ವೆರಿ ಹ್ಯಾಪಿ. ಎಸ್, ವಾಟ್ ಐ ವಾಂಟೆಡ್ ಫೈನಲಿ ಐ ಗಾಟ್. ಅವನೇ ತಾನು ಹೇಳಿದ, ಪ್ಲ್ಯಾನ್ ಹೇಳಿದ್ದು ಯಾರಿಗೆ? ಮರ್ಚೆಂಟಿಗೆ ಹೇಳಿ ಮಾಡಿಸಿದ್ದ ಅವನೇ. ಪೆಟ್ಟಿಗೆಯಲ್ಲಿ ಹುಡುಗಿನ ಹಾಕಿದ್ರೆ ಆ ಪೆಟ್ಟಿಗೆನ ನಾನು ತೊಗೊಂಡ್ರೆ ಆ ಹುಡುಗಿ ನನ್ನೋಳಾಗ್ತಾಳೆ ಅಂತ ಆ ಒಂದು ಪ್ಲ್ಯಾನಿಂದ ಅವನು ಆ ಪ್ಲ್ಯಾನನ್ನು ಹಾಕಿದ. ಓಕೆ, ಸೊ ಅದು ಫೈನಲಿ ಅವನ ಹತ್ರ ಬಾಕ್ಸ್ ಬಂದ ತಕ್ಷಣ ಹೃಷ್ಟ ಪ್ರಹೃಷ್ಟ ಅಂದ್ರೇನು? ಹಿ ವಾಸ್ ವೆರಿ ಮಚ್ ಹ್ಯಾಪಿ ಬೈ ಲುಕಿಂಗ್ ಎಟ್ ದ ಬಾಕ್ಸ್. He was very much happy and he took the box and he told his disciples. ಪ್ರವ್ರಾಜಕ ಏನಾಂಸೋ ಅಥ ಹೃಷ್ಟೋ ಜಗಾದ ತಾನ್. He said to his followers, ಅಂದರೆ ಅವನ ಶಿಷ್ಯರಿಗೆ ಈ ರೀತಿ ಹೇಳ್ದ. ಏನು ಹೇಳ್ದ? ಪ್ರೋಸ್ ಆರ್ಡರ್ ನೋಡ್ರಿ. ತಾ ಮಂಜೂಷಾಂ ದದೃಶು ಏನಾಂಚ ಗೃಹೀತ್ವಾ ತಸ್ಯ ಪ್ರವ್ರಾಜಕಸ್ಯ ಅಂತಿಕಂ ನಿನ್ಯುಹು. ನಿನ್ಯುಹು ಮೀನ್ಸ್ ಕ್ಯಾರಿಡ್. ಅಥ ಚ ಹೃಷ್ಟಃ ಸಹ ತಾನ್ ಜಗಾದ. ಜಗಾದ ಇಸ್ ಆಲ್ಸೋ ಲಿಟ್ ಲಕಾರ. ಲಿಟ್, ವೆರೆವರ್ ಐ ಸೇ ಲಿಟ್, ಯಾಕಂದರೆ ಅದರ್ ದ್ಯಾನ್ 5 ಲಕಾರಾಸ್ ಲಿಟ್ ಅನ್ನೋದು ಒಂದಾದರೂ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ. ಸೊ ಜಗಾದ ಅಂತ ಇದೆಯಲ್ಲ ಅದು ಕೂಡ ಲಿಟ್ ಲಕಾರ, ಪ್ರಥಮ ಪುರುಷ ಏಕವಚನಂ. ಹಿ ಸೆಡ್, ವಾಟ್ ಡಿಡ್ ಹಿ ಸೇ? ಏಕೋಹಂ ಸಾಧಯೇ ಮಂತ್ರಮಾದಾಯ ಏತಾಂ ಇಹ ಉಪರಿ ಅಧಸ್ತೂಷ್ಣೀಂ ಚ ಯುಷ್ಮಾಭಿಃ ಶಯಿತವ್ಯಂ ಇಮಾಂ ನಿಶಾಂ. ಏಕೋಹಂ ಸಾಧಯೇ. ಸೊ ಇಟ್ ಇಸ್ ನೈಟ್. ಈಗ ರಾತ್ರಿ ಆಗಿದೆ, ರಾತ್ರಿ ಹೇಳ್ದ ಸನ್ಯಾಸ ಮರ್ಚೆಂಟಿಗೆ ರಾತ್ರಿ ಬಿಡ್ಲಿಕ್ಕೆ ಹೇಳ್ದ. ಸೊ ರಾತ್ರಿ ಹಿ ಕ್ಯಾನ್ ಕಲೆಕ್ಟ್ ಇಟ್ ಅಂತ. ಸೊ ರಾತ್ರಿ ಆಗಿರೋದ್ರಿಂದ ಏಕೋಹಂ ಸಾಧಯೇ, I should be alone while I open this box.
Okay, when I open this box, nobody should be there. Nobody should be there. I should be alone. Ekoham sadhaye mantramadaya iham upari. I should put some mantras to open this box. At that time, nobody should be here. ಓಕೆ, ಮಂತ್ರ ಅಸ್ಯ ಉಪರಿ, ನಾನು ಕೆಲವೊಂದು ಮಂತ್ರಗಳನ್ನು ಹಾಕಬೇಕು ಈ ಪೆಟ್ಟಿಗೆಯನ್ನು ತೆಗಿಬೇಕು ಅಂತಂದರೆ, ಅಂದರೆ ಅವ್ರಿಗೇನಿದೆ ಅಂದರೆ ಏನೋ ನಿಧಿ ಇದೆಯೇನಪ್ಪ, ಅದು ಮಂತ್ರಗಿಂತ್ರ ಹಾಕು ತೆಗಿಬೇಕೇನೋ ಅಂತ ಅವರು ದೇ ಬಿಲೀವ್ಡ್ ಡಿಸೈಪಲ್ಸು. ಸೊ ಏಕೋಹಂ ಸಾಧಯೇ ಮಂತ್ರಮಾದಾಯ ಇಹಂ ಉಪರಿ ಅಧಸ್ತೂಷ್ಣೀಂ ಚ ಯುಷ್ಮಾಭಿಃ ಶೈತವ್ಯಂ ಇಮಾಂ ನಿಶಾಂ. ಅದರಿಂದ ನಾನೇನು ಮಾಡ್ತೀನಿ, ಇದನ್ನು ನಾನೊಬ್ಬನೇ ಇದ್ದು ತೆಗಿಬೇಕು, ಕೆಲವೊಂದು ಮಂತ್ರಗಳನ್ನು ಹಾಕಬೇಕು. ಐ ಶುಡ್ ಪುಟ್ ಸಮ್ ಮಂತ್ರಾಸ್. ಓಕೆ, ಸೊ ಅಟ್ ದಟ್ ಟೈಮ್ ಐ ಶುಡ್ ಬಿ ಅಲೋನ್ ಹಿಯರ್, ಪ್ಲೀಸ್ ಗೋ ಡೌನ್ ಆ್ಯಂಡ್ ಸ್ಲೀಪ್ ಅಂತ ಹೇಳ್ದ. ಶೈತವ್ಯಂ ಇಮಾಂ ನಿಶಾಂ. ನಿಶಾ ಅಂದರೆ ರಾತ್ರಿ ಆಗಿದೆ, ಅದರಿಂದ ನೀವು ಹೋಗಿ ಮಲ್ಕೊಳ್ಳಿ ಎಂಬುದಾಗಿ ಹೇಳ್ದ. ವಾಟ್ ವಾಸ್ ದೇರ್ ಇನ್ ದ ಬಾಕ್ಸ್? What happens? We can imagine what happened. What was there when he opens? What comes out of it? And what is the position of that monk? Okay, we'll see in our next class. That is Nirvimarshahi Bhirabha. What happens if I say this? What bounces? If we bounce a ball, bounces back. Tit for tat. Let us see what happens to that monk, poor monk. ಪಾಪ ಮಾಂಕ್ಗೆ, ಆ ಸನ್ಯಾಸಿಗೆ ಏನಾಯಿತು ಎಂಬುದನ್ನು ನಾವು ಮುಂದಿನ ಕ್ಲಾಸಲ್ಲಿ, ಅಂದರೆ ಆ ಮಾಂಕ್ಗೆ ಏನಾಯಿತು, ಕೆಟ್ಟ ಒಂದು ಪ್ಲ್ಯಾನನ್ನು ಮಾಡ್ದ. ಆ ಪ್ಲ್ಯಾನನ್ನು ಮಾಡಿದಾಗ ಇವನು ಎಷ್ಟು ಫಲವನ್ನು ಅನುಭವಿಸ್ತಾನೆ ಎಂಬುದಾಗಿ ಮುಂದಿನ ಕ್ಲಾಸಲ್ಲಿ ನೋಡೋಣ. ಧನ್ಯವಾದ.